ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಸೊ ವಿಡಿಯೋ ತಮಿಳು ಬಿಟ್ಟು ನಿಮಗೆಲ್ಲ ಗೊತ್ತಾಗಿದೆ ಈ ಒಂದು ವಿಡಿಯೋ ಯಾವುದರ ಬಗ್ಗೆ ಆಗಿರೋಕ್ಕಂಥ ಒಂದು ಕಂಟೆಂಟ್ ವಿಡಿಯೋ ಆಗಿದೆ ಅಂದ್ಬಿಟ್ಟು. ಎಸ್ ಹೌದು. ಸೊ ನಿನ್ನೆ ನಾನು ನಿಮ್ಗಳಿಗೆಲ್ಲ ಒಂದು ಸೊಲ್ಯೂಷನ್ ಕೊಟ್ಟಿದ್ದೆ, ಎಕ್ಸಾಮ್ ಪೋಸ್ಟ್ಪೋನ್ ಆಗಬೇಕಂತಂದರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನನ್ನ ಒಂದು ಚಾನಲ್ ರೆಫರ್ ಮಾಡಿ ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ, ಒಂದು ಯೂನಿಟಿನ ನಾನು ಹೇಳಿದರ ಪ್ರಕಾರನೇ ಫಾಲೋ ಮಾಡಿದ್ದಾರೆ. ಒಂದು ಯೂನಿಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆ ಒಂದು ಸ್ಟೂಡೆಂಟ್ಸ್ ಯೂನಿಟಿ ಇಟ್ಕೊಂಡು ಏನು ಮಾಡಿದ್ದಾರೆ, ಟೋಟಲ್ 4K ಅಂದರೆ 4,000 ಇಲ್ಲಿಯವರೆಗೂ 4,000 ಹತ್ತಿರ 4,500 ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ, ಟ್ವಿಟ್ಟರಲ್ಲಿ ಪೋಸ್ಟ್ ರೀಪೋಸ್ಟ್ ಮಾಡಿ ಅವರ ಒಂದು ರಿಕ್ವೆಸ್ಟ್ ಏನಿದೆ ಎಲ್ಲ ಟ್ಯಾಗ್ಸ್ ಹಾಕುವ ಮುಖಾಂತರ VT ಅವರಿಗೆ ಈ ಒಂದು ಟ್ವಿಟ್ಟರ್ ಮುಖಾಂತರ ರಿಕ್ವೆಸ್ಟ್ ಮಾಡಲಾಗಿದೆ. ಸೊ ಹಾಗೆ ವಿಡಿಯೋ ತಮಿಳಲ್ಲಿ ನಿಮಗೆ ಹೇಳಿದ್ದೇನೆ. ಸೊ ಒಬ್ಬ ವಿದ್ಯಾರ್ಥಿ ನಿಮ್ಮ ಒಂದು VT ಯೂನಿವರ್ಸಿಟಿಯವರ ಏನು ಇವರಿದ್ದಾರೆ, ನಿಮ್ಮ ಡಾಕ್ಟರ್ ವಿದ್ಯಾಶಂಕರ್ ಅವರೇನಿದ್ದಾರೆ, ಅವರಿಗೆ ಪರ್ಸ್ನಲಾಗಿ ಕಾಲ್ ಮಾಡಿದಾಗ ಅವರು ಏನಂದರು, ಸ್ಟೂಡೆಂಟ್ ಮತ್ತು ಅವರ ಮಧ್ಯೆ ಏನು ಕನ್ವರ್ಸೇಷನ್ ಆಯಿತು ಆ ಒಂದು ರೆಕಾರ್ಡೆಡ್ ಆಡಿಯೋ ಇದೆ. ಸೊ ದಯವಿಟ್ಟು ಅದನ್ನು ಪ್ಲೇ ಮಾಡ್ತೇನೆ, ಫುಲ್ ಕೇಳ್ಕೊಳ್ಳಿ. ಸೊ ನೀವು ಕೂಡ ಇನ್ನೂ ಯಾರ್ಯಾರು ಟ್ವಿಟ್ಟರಲ್ಲಿ ಈ ಒಂದು ಈ ಥರ ಪೋಸ್ಟ್ ರೀಪೋಸ್ಟ್ ಮಾಡ್ತಿಲ್ಲ VT ಥರ್ಡ್ ಸೆಮ್ ಪೋಸ್ಟ್ಪೋನ್ ಬಗ್ಗೆ, ಸೊ ದಯವಿಟ್ಟು ಮಾಡ್ಕೊಳ್ಳಿ. ಸೊ ನಾನು ಹೇಳಿರ್ತಕ್ಕಂಥದ್ದು ಪ್ರತಿಯೊಂದು ಕೂಡ ಫಾಲೋ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು. ಸೊ ನೀವು ಥ್ಯಾಂಕ್ ಯು ಹೇಳ್ತಿದ್ದು ಪರವಾಗಿಲ್ಲ, ಈ ಒಂದು ಐಡಿಯಾ ಈ ಒಂದು ಸೊಲ್ಯೂಷನ್ ಕೊಟ್ಟಿದ್ದಕ್ಕೆ. ಬಟ್ ನಾನು ನಿಮಗೆ ಥ್ಯಾಂಕ್ ಯು ಹೇಳ್ತೇನೆ. ಯಾಕಂತಂದರೆ ನೀವು ಒಂದು ಯೂನಿಟಿ ಮಾಡಿ ಇಷ್ಟು ಮೆಂಬರ್ಸ್ ಸೇರಿಕೊಂಡು ಆ ಒಂದು ಟ್ವಿಟ್ಟರ್ನಲ್ಲಿ ಈ ರೀತಿ ಮಾಡಿದ್ದೀರಿ ಅಂದಮೇಲೆ ಸೊ ಇದು ವರ್ಕೌಟ್ ಆಗುವ ಸಾಧ್ಯತೆ 80% ಇದೆ. ಮತ್ತು ಡೈರೆಕ್ಟ್ ವಿದ್ಯಾಶಂಕರ್ ಅವರಿಗೆ ಕಾಲ್ ಮಾಡಿದಾಗ ಅವ್ರ ಕಡೆಯಿಂದ ಬಂದಿರಕ್ಕಂಥ ರೀಪ್ಲೇನು ಏನು ಒಪ್ಪಿಸ್ಕೊಟ್ರು ಏನು ಅನ್ನೋಕ್ಕಂಥದ್ದು ಆಡಿಯೋ ಪ್ಲೇ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಫುಲ್ 5 minutes ಆಡಿಯೋ ಇದೆ, ಅದನ್ನು ಕೇಳ್ಕೊಳ್ಳಿ. ಸೊ ನೀವು ಕೂಡ ಕಾಲ್ ಮಾಡಿ ಎಲ್ಲನೂ ಇದು ಮಾಡಿ ರಿಕ್ವೆಸ್ಟ್ ಮಾಡಿ ಅಂತ ಹೇಳ್ತಾ, ಸೊ ಆಡಿಯೋ ಪ್ಲೇ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಸೊ ಇವಾಗ ಅವ್ರಿಗೆ ಕಾಲ್ ಮಾಡಿರಕ್ಕಂಥ ಒಬ್ಬ ವಿದ್ಯಾರ್ಥಿಯ ರೆಕಾರ್ಡ್ ಆಡಿಯೋ ಇದೆ. ಯಾರಿಗೆ ಇವ್ರಿಗೆ ಯಾರಿಗೆ ಕಾಲ್ ಮಾಡಿಲ್ಲ, ಡೈರೆಕ್ಟ್ ವಿದ್ಯಾಶಂಕರ್ ಅವರಿಗೆ ಕಾಲ್ ಮಾಡಿದ್ದಾರೆ. ನಂಬರ್ ಹೇಗೆ ಸಿಕ್ತು ಅಂತಂದರೆ ಅವರ ಕಾಲೇಜಿನ ಪ್ರಿನ್ಸಿಪಲ್ ಅವರ ಹತ್ರ ಇಸ್ಕೊಂಡ್ಬಿಟ್ಟು ಕಾಲ್ ಮಾಡಿಸಿದ್ದಾರೆ. ಸೊ ಏನೇನು ಸಿಲೆಬಸ್ ಬಗ್ಗೆ, ಸೊ ಯಾವ ರೀತಿ ಸಿಚುವೇಶನ್ ಕಷ್ಟ ಆಗ್ತಿದೆ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆಡಿಯೋ ಕೇಳಿ ಏನಂದರು ಅಂತ ತಿಳ್ಕೊಳ್ಳಿ. ಸರ್ ಗುಡ್ ಆಫ್ಟರ್ನೂನ್. ಸೊ ಇವಾಗ ಪ್ಲೇ ಆಗಿದೆ, ಕೇಳ್ಕೊಳ್ಳಿ. ಗುಡ್ ಆಫ್ಟರ್ನೂನ್. ಹೇಳಿ ಸರ್ ಇದು VT ಅವ್ರದಾ? ಏನ್ ಹೇಳಿ, ವೈಸ್ ಚಾನ್ಸಲರ್ ಫೋನ್ ಮಾಡ್ಬಿಟ್ಟು VT ಅವ್ರದ ಅಂದ್ರೆ ವೈಸ್ ಚಾನ್ಸಲರ್ ಯಾಕೆ ಕಾಲ್ ಮಾಡ್ತೀರಾ ತಾವೇನು? ಸರ್ ನಾವು ಲ್ಯಾಟ್ರಲ್ ಎಂಟ್ರಿ ಅವರು. ಇವಾಗ ನಾವು ಅಡ್ಮಿಷನ್ ಪ್ರೊಸೆಸ್ ಲೇಟ್ ಆಗಿ ಆಗಿದ್ದು. ಇವಾಗ ಸಡನ್ ಆಗಿ ಎಕ್ಸಾಮ್ಸ್ ಅಂತ ಅಂದ್ರೆ ನಮ್ಗೆ ಸ್ವಲ್ಪ ಕಷ್ಟ. ನೀವು ಥಿಯರಿ ಎಕ್ಸಾಮ್ ಬರೀರಿ, ಪ್ರಾಕ್ಟಿಕಲ್ ಆಮೇಲೆ ಮಾಡ್ತೀವಿ. ಸರ್ ಅಲ್ಲ ಸರ್, ಫಸ್ಟೇ ಪ್ರಾಕ್ಟಿಕಲ್ ಆಗ್ಬಿಡಿ, ಥಿಯರಿಗೆ ಟೈಮ್ ಸಿಗುತ್ತೆ ಓದ್ಕೊಳ್ಳೋದಿಕ್ಕೆ. ಸರ್ ಪ್ಲೀಸ್ ಸರ್, ನಾನು ಒಬ್ಳೆ ಅಂತಲ್ಲ, ನಂತರ ಎಷ್ಟೊಂದು ಜನ ಇದ್ದಾರೆ. ಇವನ್ ರೆಗ್ಯುಲರ್ ಅವ್ರು ಕೂಡ ಅವ್ರಿಗೆ ಓದಕ್ ಆಗ್ತಿಲ್ಲ, ಇನ್ನು ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಅಂತ ನಮ್ ಕಾಲೇಜಲ್ಲಿ ಕೂಡ ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಟ್ಟಿಲ್ಲ. ನಮ್ ಕಾಲೇಜ್ ಅಂತ ಅಲ್ಲ, ತುಂಬಾ ಕಾಲೇಜಸ್ ಅಲ್ಲಿ ಕೂಡ. ಯಾವ ಕಾಲೇಜು? ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವಾಗಲೂ ಸಿಲೆಬಸ್ ಕಂಪ್ಲೀಟ್ ಮಾಡಲ್ಲ, ಅದಕ್ಕೆ ನಾವೇನ್ ಮಾಡೋದಾಗುತ್ತೆ? ಪ್ರೈವೇಟ್ ಕಾಲೇಜ್ ವಿದ್ಯಾರ್ಥಿಗಳು ಯಾರ್ದು ಕಂಪ್ಲೇಂಟ್ ಇಲ್ಲ. ಸರ್ ಪ್ರೈವೇಟ್ ಅವ್ರದ್ದು ಅವರು ಕೂಡ ಅದನ್ನೇ ಹೇಳ್ತಿದ್ದಾರೆ ಸರ್. ನನಗೆ ಹೇಳಿಲ್ಲ, ನಿಮ್ಗೆ ಹೇಳಿದ್ರೆ ಗೊತ್ತಿಲ್ಲ, ನನಗೆ ಯಾರು ಹೇಳಿಲ್ಲ. ಸರ್ ಅಲ್ಲ, ಇವಾಗ ಗವರ್ಮೆಂಟ್ ಕಾಲೇಜ್ ಆದ್ರೂ ತುಂಬಾ ಕಡೆ ಇದೆ ಅಲ್ವಾ ಸರ್. ಇವಾಗ ಅಟ್ಲೀಸ್ಟ್ ನಮ್ಗೆ ಲ್ಯಾಬ್ ಎಕ್ಸಾಮ್ಸ್ ನ ಫಸ್ಟ್ ಹಾಕಿ ಥಿಯರಿ ಎಕ್ಸಾಮ್ಸ್ ನ ಅದೇ ಡೇಟಿಗೆ ಹಾಕಿದ್ರೆ ನಮ್ಗೆ ಸ್ವಲ್ಪ ಓದ್ಕೊಳಕ್ ಟೈಮ್ ಸಿಗುತ್ತೆ. ನೋಡೋಣ, ನಾನೇನು ಪ್ರಾಮಿಸ್ ಮಾಡಲ್ಲ, ಡಿಸ್ಕಸ್ ಮಾಡ್ತೀನಿ. ಏನು ಯಾವಾಗ ಶುರು ಆಯ್ತು ಏನು ಎಲ್ಲ ಡೀಟೇಲ್ಸ್ ಕಾಲ್ ಮಾಡ್ತೀನಿ, ನೋಡ್ತೀನಿ. ಯಾವತ್ತಿಂದ ಎಕ್ಸಾಮ್ ಈಗ? ಸರ್ 13th ಇಂದಾನೇ ಎಕ್ಸಾಮ್ಸ್ ಇದೆ ನಮ್ಗೆ. ವರ್ಕಿಂಗ್ ಡೇ ಕೂಡ 9ಗೆ ಲಾಸ್ಟ್ ಆಗ್ಬಿಟ್ಟಿದೆ. ನೋಡ್ತೀನಿ, ನಾನು ಮಾತಾಡ್ತೀನಿ, ಮತ್ತೆ ಏನು ಪ್ರಾಮಿಸ್ ಮಾಡಲ್ಲ. ನಾನು ಎಂಕ್ವೈರಿ ಮಾಡ್ತೀನಿ ಏನು ಯಾಕೆ ಹಿಂಗಾಗಿದೆ ಅಂತಲ್ಲ. ಐ ಹೋಪ್ ಯು ಡೂ ಮೈ ನೀಡ್ಫುಲ್. ನಾವು ಎಲ್ಲರ ನೀಡ್ ಫುಲ್ ನೋಡ್ತೀವಿ, ಬಟ್ ನಮಗೆ ನಿಮ್ಮ ಕ್ಯಾಲೆಂಡರ್ ಇವೆಂಟ್ಸ್ ಮುಖ್ಯ ನಮಗೆ.
ಸರ್ ನಿಮಗೆ ಫೈನಲ್ ಇಯರ್ ಮೇ ಒಳಗೆ ಕಳಿಸ್ಕೊಡ್ಬೇಕು ನಾವು. ಸರ್ ಹೌದು, ಬಟ್ ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತಿಲ್ಲ. ಥಿಯರಿ ಎಕ್ಸಾಮ್ಸ್ ಬದಲು ಲ್ಯಾಬ್ ಎಕ್ಸಾಮ್ಸ್ ಹಾಕ್ಸಿ ಫಸ್ಟ್, ಆಮೇಲೆ ಬೇಕಾದ್ರೆ ಥಿಯರಿ ಎಕ್ಸಾಮ್ಸ್ ಅದೇ ಡೇಟ್ ಪೋಸ್ಟ್ಪೋನ್ ಆಗುತ್ತಲ್ವಾ? ಅಂದ್ರೆ ಲ್ಯಾಬ್ ಎಕ್ಸಾಮ್ ಇರೋ ಕಡೆ ಥಿಯರಿ ಇರೋ ಕಡೆ ಲ್ಯಾಬ್. ನೋಡ್ತೀನಿ. ಸರ್ ಪ್ಲೀಸ್ ಸರ್. ನಿಮ್ಗೆ ರಿಸಲ್ಟ್ ಕೊಡಕ್ಕಾಗಲ್ರಿ. ಥಿಯರಿ ಎಕ್ಸಾಮ್ ಏನಕ್ಕೆ ಕೊಡ್ತೀವಿ ಅಂದ್ರೆ ನಿಮ್ ಪ್ರಾಕ್ಟಿಕಲ್ ನಡೆಯುವಷ್ಟರಲ್ಲಿ ಥಿಯರಿ ಮಾಡ್ಬಿಟ್ಟು ರಿಸಲ್ಟ್ ಅದು ನಿಮ್ಮ ಲಾಸ್ಟ್ ಬ್ಯಾಚ್ ಆಫ್ ದಿ ಪ್ರಾಕ್ಟಿಕಲ್ ಆದ 2:30 ಗಂಟೆಗೆ ರಿಸಲ್ಟ್ ಕೊಡ್ತೀನಿ. ಫಸ್ಟ್ ಇಯರ್ ಅದೇ ತರ ಕೊಟ್ಟಿದ್ದೀನಿ. ರಿಸಲ್ಟ್ ಲೇಟ್ ಆಗುತ್ತೆ, ಕ್ಲಾಸಸ್ ಶುರು ಆದ್ ಲೇಟ್ ಆಗುತ್ತೆ. ಸರ್ ಇಲ್ಲ, ಬೇಕಾದ್ರೆ ರಿಸಲ್ಟ್ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ, ಬಟ್ ನಮ್ಗೆ ರಿಸಲ್ಟ್ ನೀವು ರಿಸಲ್ಟ್ ಬಗ್ಗೆ ನಮಗ್ ತಲೆ ಕೆಡಿಸ್ಕೊತೀವಲ್ಲ. ನಾವು ರಿಸಲ್ಟ್ ಬಗ್ಗೆ ಮಕ್ಳಿಗೆ ರಿಸಲ್ಟ್ ಕೊಟ್ಬಿಡ್ಬೇಕು ಅಂತ ಒಂದ್ ವಾರದಲ್ಲಿ ನಾವು ಪ್ಲಾನ್ ಮಾಡಿರ್ತೀವಿ. ಸರ್ ಓಕೆ, ಆದ್ರೆ ನಾವು ರಿಸಲ್ಟ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊತೀವಿ. ಓಕೆ ಸರ್, ಇವಾಗ ನೀವು ರಿಸಲ್ಟ್ ಯಾವ ಊರು? ಎಲ್ಲಿಂದ? ಯಾವ ಗವರ್ಮೆಂಟ್ ಕಾಲೇಜ್? KR ಪೇಟೆ. KR ಪೇಟೆನಾ? ಅಲ್ಲಿ ಅವರ ನೀವು? ಹೌದು ಸರ್. ಇವಾಗ ನೀವು ರಿಸಲ್ಟ್ ಹತ್ರನೇ ಇಷ್ಟೊಂದು ಮಾತಾಡ್ತೀರಲ್ಲ ನೀವು. ಸರ್ ಓದೋದಕ್ಕೆ ಒಂಚೂರು ಬುದ್ಧಿ ಉಪಯೋಗಿಸಿ. ಸರ್ ಓದ್ತಾ ಇದೀವಿ, ಓದ್ತಿಲ್ಲ ಅಂತಲ್ಲ, ನಾವು ಪೋಸ್ಟ್ಪೋನ್ ಮಾಡಿ ಅಂತ ಕೇಳ್ತಿಲ್ಲ. ಜಸ್ಟ್ ಡೇಟ್ ನ ಎಕ್ಸ್ಚೇಂಜ್ ಮಾಡ್ಕೊಡಿ. ಲ್ಯಾಬ್ ಎಕ್ಸಾಮ್ಸ್ ನ ಥಿಯರಿನ ಲ್ಯಾಬ್ಗೆ ಅಂತ ಕೇಳ್ತಾ ಇದೀವಿ. ಯಾಕಂದ್ರೆ ನಮ್ಗೆ ಸೆಕೆಂಡ್ ಇಂಟರ್ನಲ್ಸ್ ಕೂಡ 7th, 6th, 5th ನಡೆದಿದೆ. ನೀವೊಂದು ಇದು ಕಳಿಸ್ಕೊಡಿ, ರಿಕ್ವೆಸ್ಟ್ ಮೇಲ್ ನೋಡ್ತೀನಿ. ಓಕೆ ಸರ್. ಸರ್ ಅಂದ್ರೆ ಈಗ ನೀವು ರಿಸಲ್ಟ್ಸ್ ಬಗ್ಗೆ ಅಷ್ಟೆಲ್ಲ ಕೆಡ್ಸ್ಕೊಂಡಿದೀರಾ, ಅಂದ್ರೆ ಇವಾಗ ಮಕ್ಳಿಗೆ ಓದ್ಕೊಳಕ್ ಟೈಮ್ ಸಿಗ್ಲಿಲ್ಲ ಅಂತಂದ್ರೆ ರಿಸಲ್ಟ್ ಕೂಡ ಯಾಕೆ ಟೈಮ್ ಸಿಗ್ಲಿಲ್ಲ? ಎಷ್ಟು ದಿವಸ ಆಯ್ತು ನೀವು ಅಡ್ಮಿಷನ್ ಆಗಿ? ಸರ್ ಅಡ್ಮಿಷನ್ ಅಂತ ಅಲ್ಲ ಸರ್, ಇವಾಗ ಓಕೆ ಅಡ್ಮಿಷನ್ ಆಗಿ ಎಷ್ಟು ದಿವಸ ಆಯ್ತು ಹೇಳ್ರಿ ನನಗೆ, ನೀವು ಆಮೇಲೆ ಮುಂದಕ್ಕೆ ಮಾತಾಡೋರಂತೆ. ಸರ್ ಓಕೆ, ಡಿಪ್ಲೊಮಾದವ್ರಿಗೆ ಹಿಂಗ್ ಅನ್ಸಿದ್ದೀರಾ, ಬಟ್ ಹೇಳ್ತೀವಿ. ನೀವು ಅಡ್ಮಿಷನ್ಗೆ ಆಗಿ ಎಷ್ಟು ದಿವಸ ಆಯ್ತು? ಅಡ್ಮಿಷನ್ ಎಷ್ಟು ದಿವಸ ಆಯ್ತ್ರಿ? ಸರ್ ಅರೌಂಡ್ 2 months, 2.5 months ಆಗಿದೆ. ಮತ್ತೆ ಓದ್ಕೋಬೇಕು 2.5 ತಿಂಗಳು. ಓದ್ದೆ 2.5 ತಿಂಗಳು ಏನ್ ಮಾಡ್ತಿದ್ರಿ ನೀವು? ಸರ್ ಓದ್ತಿದೀವಿ ಸರ್, ನಾನು ಒಬ್ಳು ಪ್ರಾಬ್ಲಮ್ ಅಲ್ಲ ಸರ್, ಇದು ಎಷ್ಟೊಂದ್ ಜನ ಪ್ರಾಬ್ಲಮ್. ನೋಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಸೊ ನೋಡಿ, ಕಾಲ್ ಮಾಡಿದಾಗ ಈ ರೀತಿ ಹೇಳಿದ್ದಾರೆ. ಸೊ ನೀವು ಅಡ್ಮಿಷನ್ ಆಗಿ ಎಷ್ಟು ಡೇಸ್ ಆಯಿತು, ಅಡ್ಮಿಷನ್ ಆಗಿ ಎಷ್ಟು ಡೇಸ್ ಅಂತ ಕೇಳ್ತಿದ್ರು. ಸೊ ಇವಾಗ ವಿದ್ಯಾರ್ಥಿಗಳು ಯಾರು ಕಾಲ್ ಮಾಡ್ತಾ ಇರ್ತೀರಿ ಅವ್ರಿಗೆ ಹೇಳಿ, ಅಡ್ಮಿಷನ್ ಆಗಿ ಡಿಪ್ಲೊಮೊ ಲ್ಯಾಟ್ರಲ್ ಎಂಟ್ರಿ ಅವರು ಅಡ್ಮಿಷನ್ ಆಗಿ 1.5 month ಆಗಿದೆ. ರೆಗ್ಯುಲರ್ ಅವರು ಅಡ್ಮಿಷನ್ ಆಗಿ 3 months ಆಗಿದೆ. ಸೊ ಡಿಪ್ಲೊಮೊ ಅವರು 1.5 monthಲ್ಲಿ 9 ಸಬ್ಜೆಕ್ಟು ವಿತ್ ಅಸೈನ್ಮೆಂಟ್ಸು ವಿತ್ ಇಂಟರ್ನಲ್ಸು, ಇವು ಯಾವ್ಯಾವ ಹೊಸ ಸಬ್ಜೆಕ್ಟ್ ತಗೊಂಡು ಬಂದಿದ್ದೀರಾ, ರಿಪೋರ್ಟ್ಸು ಅವೆಲ್ಲ, ಇದೆಲ್ಲ ಯಾರ ಕಡೆಯಿಂದ ಆಗುತ್ತೆ? ನಾವೇನು ರೋಬೋಟಿಕ್ಸ್ ಅಲ್ಲ ಇಲ್ಲಿ. ಹಿಂಗೆ ಎಲ್ಲೋ 9 ಸಬ್ಜೆಕ್ಟ್ 3 monthsಲ್ಲಿ 1.5 monthಲ್ಲಿ ಓದೋಕ್ಕೆ. ಸೊ ನಮಗೆ ಸ್ವಲ್ಪ ಟೈಮ್ ಬೇಕು. ಅಡ್ಮಿಷನ್ ಆಗೋಗಿದೆ ಅಂತಂದರೆ ಅಡ್ಮಿಷನ್ ಆಗಿದ ಪ್ರಕಾರ ಅಲ್ಲಿಂದನೇ ನಾವು ಫ್ರೀಯಾಗಿರಲ್ಲ, ಬರೀ ಓದ್ಕೊಂಡು ಕೊಡೋಕ್ಕೆ ಇರೋಲ್ಲ. ಅಡ್ಮಿಷನ್ ಆಗಿಬಿಟ್ರೆ ಏನು ಓದೋಕ್ಕೆ ಟೈಮ್ ಸಿಗುತ್ತಾ? ಅಡ್ಮಿಷನ್ ಆದರೂ ಕೂಡ ಎಲ್ಲ ಅಸೈನ್ಮೆಂಟ್ಸ್ ಯಾರು ಬರೀತಾರೆ, ಅಷ್ಟೊಂದು ಅಸೈನ್ಮೆಂಟ್ ಮಾಡಿಟ್ಟಿದ್ದಾರೆ. ಹೊಸ ಸಬ್ಜೆಕ್ಟ್ ತಂದು 9 ಸಬ್ಜೆಕ್ಟು 3 months 1.5 months ಲ್ಯಾಟ್ರಲ್ ಎಂಟ್ರಿ ಅವರಿಗೆ ಹೆಂಗ್ರಿ ಆಗುತ್ತೆ ರಿಪೋರ್ಟ್ ಎಲ್ಲ ಸಬ್ಮಿಷನ್ ಮಾಡೋದು? ಸೆಕೆಂಡ್ ರಿಸಲ್ಟ್ ಕೊಡಬೇಕು 1 ವೀಕಲ್ಲಿ ನೀವು ರಿಸಲ್ಟ್ ಕೊಡು ಅಂತ ಯಾರು ಹೇಳಿದರು? ಓಕೆ, ರಿಸಲ್ಟ್ ಕೊಡಬೇಕಂತ ಕನ್ಸರ್ನ್ ಇದೆ 1 ವೀಕಲ್ಲಿ. ಆ ವಿದ್ಯಾರ್ಥಿ ಓದ್ಬಿಟ್ಟು ಅವ್ರಿಗೆ ಒಳ್ಳೆ ರಿಸಲ್ಟ್ ಕೊಡಬೇಕಂತಾದರೂ ಇದೆಯಾ? ಅದೂ ಇಲ್ಲ. ಟೈಮ್ ಕೊಡೋದೇ ಡೈರೆಕ್ಟ್ ತಂದು ಎಕ್ಸಾಮ್ ಮುಗಿಸ್ಕೊಂಡಿದ್ರೆ. ಸೊ ನೋಡಿ, ನಾನು ಹೇಳಿರೋ ಒಂದು ಪ್ಲ್ಯಾನ್ ಏನಿದೆ, ಟ್ವಿಟ್ಟರ್ ಪ್ಲ್ಯಾನ್ ಸೊಲ್ಯೂಷನು, ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ 4,500-5,000ವರೆಗೂ ಸ್ಟೂಡೆಂಟ್ಸ್ ಅದನ್ನು ಫಾಲೋ ಮಾಡಿದ್ದಾರೆ. ಎಲ್ಲ ಗೌರ್ಮೆಂಟ್ಗೆ ಮತ್ತು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಟ್ಯಾಗ್ ಆಗಿಬಿಟ್ಟು ರಿಪೋಸ್ಟ್ ಮಾಡಿದ್ದಾರೆ. ಸೊ ನೀವು ಕೂಡ ಹಾಗೆ ಮಾಡಿ, ಕಾಲ್ ಕೂಡ ಮಾಡಿ, ಎಲ್ಲನೂ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಸೊ ಏನಾಗುತ್ತೆ ನೋಡೋಣ ಮಂಡೇವರೆಗೂ.